ಈ ಒನ್ ಮ್ಯಾಂಗೋಗೆ 646 yen ಆಗುತ್ತೆ, ಅಂದರೆ 377 ರುಪೀಸ್ ಆಗುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ಕೊನ್ನಿಚಿವಾ. ನಾನು ಮೀಗಿನ ಅಭಿಷೇಕ್. ಇವತ್ತು ಬಂದು ಮ್ಯಾಂಗೋ ಬಗ್ಗೆ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಹೀಗೆ ಈಗ ಮ್ಯಾಂಗೋ ಸೀಸನ್ ಇರೋದ್ರಿಂದ ನಮಗೆ ಇಂಡಿಯನ್ ಮ್ಯಾಂಗೋಸ್ ಎಲ್ಲ ಬ್ಯಾನ್ ಮಾಡಿದ್ದಾರೆ. ಸೊ ಯಾವುದು ಇಂಡಿಯನ್ ಮ್ಯಾಂಗೋಸ್ ನಮಗೆ ಬರ್ತಾ ಇಲ್ಲ. ಪ್ಲಸ್ ನಮಗಿಲ್ಲಿ ಥೈಲ್ಯಾಂಡ್ದು ಮ್ಯಾಂಗೋ ಸಿಗುತ್ತೆ ಅಥವಾ ಮೆಕ್ಸಿಕೋ ಮ್ಯಾಂಗೋಸ್ ಸಿಗುತ್ತೆ. ಅದು ಬಿಟ್ಟರೆ ಇಂಡಿಯಾದು ಇಂಡಿಯನ್ ಸ್ಟೋರ್ಸಲ್ಲಿ ಸಿಗ್ತಾ ಇತ್ತು. ಬಟ್ ಈಗ ಪ್ರೆಸೆಂಟ್ಲಿ ಈ ಇಯರು ಬ್ಯಾನ್ ಮಾಡಿದ್ದಾರೆ. ನಾವು ಥೈಲ್ಯಾಂಡ್ದು ತಂದು ತಿಂತಾ ಇದ್ವಿ, ಇಲ್ಲಾಂದರೆ ಪಾಕಿಸ್ತಾನ್ದು ಒಂದು ಸಿಗುತ್ತೆ, ಅದು ಕಾಸ್ಕೋದಲ್ಲಿ ಮಾತ್ರ ಸಿಗುತ್ತೆ ಪಾಕಿಸ್ತಾನ್ದು. ಟೇಸ್ಟ್ ಹೇಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಆಮೇಲೆ ಎಲ್ಲ ಮ್ಯಾಂಗೋಸ್ದು ನಾನು ವೀಡಿಯೋ ಮಾಡ್ಕೊಂಡ್ಬಂದಿದ್ದೀನಿ, ಪ್ರೈಸ್ ಎಷ್ಟಿದೆ ಏನು ಅಂತ ನಿಮಗೆ ತೋರಿಸ್ತೀನಿ. ಸೊ ಕಮ್ ಲೆಟ್ಸ್ ಗೋ. ನೋಡಿ, ಈ ಮ್ಯಾಂಗೋ ಬಂದು ಜಾಪನೀಸ್ ಪ್ರೀಮಿಯಂ ಬ್ರ್ಯಾಂಡಿಂದ ಬಂದಿರೋದು. ಇದು ಬಂದು ಮಿಯಾಜಕಿ ಪ್ರಿಫೆಕ್ಚರಿಂದ ಈ ಮ್ಯಾಂಗೋ ಬಂದಿದೆ. ಇದರಲ್ಲಿ ಬಂದು ಸೈಜಸ್ಸು ಒಂದು ಫುಲ್ ದೊಡ್ಡ ಸೈಜ್ ಒಂದು ಬಾಕ್ಸಲ್ಲಿ ಸಿಗುತ್ತೆ, ಇಲ್ಲ ಅಂದರೆ 2 ಪೀಸಸ್ ಇರೋ ಬಾಕ್ಸಲ್ಲೂ ಸಿಗುತ್ತೆ. ಇದ್ರದ್ದು ಪ್ರೈಸ್ ಬಂದು 4318 yen ಆಗುತ್ತೆ. ಇಂಡಿಯನ್ ರುಪೀಸ್ ಅಂದರೆ 2518 ರುಪೀಸ್ ಆಗುತ್ತೆ. ಅದೇ ಪ್ರೈಸಿಗೆ ಒಂದು ದೊಡ್ಡ ಫುಲ್ ಒಂದು ಬಾಕ್ಸಲ್ಲಿ ಬರುತ್ತೆ, ಇಲ್ಲಾಂದರೆ 2 ಪೀಸಸ್ ಒಂದು ಬಾಕ್ಸಲ್ಲಿ ಬರುತ್ತೆ. ಇದು ಬಂದು ಇನ್ನೊಂದು ವೇರಿಯಂಟು. ಇದು ಬಂದು ಆ ಸೈಜಿಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಸೈಜ್ ಚಿಕ್ಕದೆ. ಇದ್ರದ್ದು ಪ್ರೈಸ್ ಬಂದು 1510 yen. ಇಂಡಿಯನ್ ರುಪೀಸಲ್ಲಿ 881 ರುಪೀಸ್ ಆಗುತ್ತೆ. ಇದ್ರದ್ದು ಪ್ರೈಸ್ ಬಂದು 646 yen ಆಗುತ್ತೆ. ರುಪೀಸಲ್ಲಿ 377 ರುಪೀಸ್ ಆಗುತ್ತೆ. ಈ ಮ್ಯಾಂಗೋ ಬಂದು ತೈವಾನ್ ಕಂಟ್ರಿಯಿಂದ ಬಂದಿದೆ. ನೀವೇನಾದರೂ ಜಪಾನಲ್ಲಿ ಇದ್ರೆ ಏನಾದ್ರು ಮ್ಯಾಂಗೋ ಸಿಗ್ತಾ ಇಲ್ಲ ನಮಗೆ ಅಂತ ಅಂದರೆ ಯು ಕ್ಯಾನ್ ಟ್ರೈ ದಿಸ್ ಮ್ಯಾಂಗೋ. ಇಲ್ಲ ಅಂದರೆ ಥೈಲ್ಯಾಂಡ್ದು ಒಂದು ಸಿಗುತ್ತೆ, ಅದು ಚೆನ್ನಾಗಿದೆ. ಬಟ್ ಇಷ್ಟು ಕಲರು ಇಷ್ಟು ಟೇಸ್ಟು ಅದು ಆ್ಯಕ್ಚುಲಿ ಇರಲ್ಲ. ಬಟ್ ಇಟ್ಸ್ ಓಕೆ, ಮ್ಯಾಂಗೋ ಫೀಲಿಂಗ್ ಆಗುತ್ತೆ. ಸೊ ಯು ಕ್ಯಾನ್ ಟ್ರೈ ದಟ್. ಹಣ್ಣಂತೂ ಸಖತ್ತು ಟೇಸ್ಟಿಯಾಗಿತ್ತು ಆ್ಯಂಡ್ ಡೆಲಿಷಿಯಸ್. ಸೊ ನೋಡೋದಲ್ಲ, ಮ್ಯಾಂಗೋ ಎಲ್ಲ ಎಷ್ಟು ರೇಟ್ ಇದೆ, ಎಷ್ಟು ಕಾಸ್ಟ್ಲಿ ಇದೆ ನಮಗೆ ಮ್ಯಾಂಗೋಸು ಅಂತ ಅಂದ್ಬಿಟ್ಟು. ಸೊ ನಾನಂತೂ ತುಂಬ ಎಂಜಾಯ್ ಮಾಡ್ತಿದ್ದೆ ಇಂಡಿಯಾಗೆ ಹೋದಾಗ. ಬಟ್ ಇಲ್ಲಿ ಅನ್ಫಾರ್ಚುನೇಟ್ಲಿ ಮ್ಯಾಂಗೋಸ್ನ ಎಂಜಾಯ್ ಮಾಡೋಕ್ಕಾಗಲ್ಲ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನನ್ನಿಸ್ತು ಮ್ಯಾಂಗೋ ಬಗ್ಗೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಮತ್ತಾನಿ.